ಹೆಸರು ಮತ್ತ ನಿಮ್ಮ ಊರ ಹೆಸರು ಹೇಳ್ತೀರಿ? ಮಲ್ಲಪ್ಪ ಬಾಳಪ್ಪ ಕೆಲಸ ಮಲ್ಲಪ್ಪ ಬಾಳಪ್ಪ ಕೆಲಸಂಗ, ಊರ್ ಅಟಾಳ. ಎಸ್, ಈಗ ಅಟಾಳ ಅಂತ ಬಂದಿವ್ರಿ. ಇವ್ರಿಗೆ ಏನ್ ಕೊಟ್ಟಿವಿ ಅಂದ್ರ ಈ ಬಯೋಟೋರಮ ಮ್ಯಾಗ್ನೆಟಿಕ್ ಹಾಸಿಗೆ ಕೊಟ್ಟಿದ್ವಿ. ಇವ್ರಿಗೆ ಅದಕ್ಕಿಂತ ಮುಂಚೆ ಏನ್ ಪ್ರಾಬ್ಲಮ್ ಇತ್ತು ನೋಡೋಣ. ಮೊದಲ ಇದು ಕೊಡೋಕ್ಕಿಂತ ಮುಂಚೆ ಒಂದು ತಿಂಗಳು ಯಾವ ರೀತಿ ತ್ರಾಸ ಐತಿ? ತ್ರಾಸ ಭಾಳ ಐತ್ರಿ. ಇದು ಹೊಟ್ಯಾಗ ಗಂಟೆ ಐತಿರಲ್ಲ, ಗಂಟೆ ಅದ ಹೊಟ್ಟೆ ತಾವು ಹೋಗ್ಬೇಕಾತ್ರಲ್ಲ. ಅದು ನಿಮ್ದು ಒಂದಿಟ ಬಗೆಹರಿಲಿ ಅಂತ ಹೇಳ್ಕೊಂಡು ನಿಮ್ಮ ಸಲುವಾಗಿ ಕೂತೀವಿ ಕುಂದ್ರೋಣ. ಮತ್ತು ಅದ ನಿಮ್ಮ ಸಲುವಾಗಿ ನೀವು ಆಸೆ ಕೊಟ್ಟು ಹೋಗಿ ಬಿಡ್ದನ ರೀ. ಈಗ ಅದ ಡಾಕ್ಟರ್ಗಳು ಏನೇನು ಕೊಡ್ತಿದ್ರು ಅದಕ್ಕೆ ರೀ? ಅದಕ್ಕೆ ಟೂಬ್ ಕೊಟ್ಟಿದ್ರಿ ಅವ್ರೆ, ಟೂಬ ಮತ್ತು ಗುಳಿಗ್ರಿ. ಗುಳಿಗೆ ಎಷ್ಟೊಂದು ಗುಳಿಗೆ ಕೊಟ್ಟಿದ್ರು? ಬಾವು ಬಂದತ್ತೆ ಅಂದ್ರೆ ಅವ್ರು ಎಷ್ಟು ರೂಪಾಯಿದ ಗುಳಿಗೆ ಕೊಟ್ಟಿದ್ರು ಅವ್ರ? ಅವ್ರಿಗೆ ಒಂದು 1000 ರೂಪಾಯಿ ಗುಳಿಗೆನ ಕೊಟ್ಟಿದ್ರು. 1000 ರೂಪಾಯಿ ಗುಳಿಗೆ. ಆಮೇಲೆ ದವಾಖಾನಿಗೆ ಎಷ್ಟು ಸಲ ಹೋಗ್ತಿದ್ರಿ ತಿಂಗಳದಾಗ? ತಿಂಗಳ ವಾರಕ್ಕೊಮ್ಮೆ ಹೋಗ್ತಿದ್ವಿ. ವಾರಕ್ಕೊಮ್ಮೆ ಅಂದ್ರೆ ನಿಮ್ಗ ತ್ರಾಸ ಅನಿಸ್ತೈತ್ರಿ? ತ್ರಾಸ ಅನಿಸ್ತದ. ಮಾತಾಡ ಏನ್ ವಾರ ಬಿಟ್ಟು ಒಳಗೆ ಹೋಗ್ಬೇಕಲ್ಲ, ಹೋಗ್ತಿದ್ವಿ. ಮತ್ತೆ ಇದು ನಿಮಗ ಕಾಲಿನ ಬಾವ್ ಅದು ಹೆಂಗಿತ್ರಿ? ಕಾಲ್ ಬಾವು ಭಾಳ ಐತ್ರಲ್ಲ, ಎಲ್ಲ ಬಾವ್ ಬರ್ತೈತ್ರಿ. ಹ್ಞೂ, ಇದು ಹೊಡಿತಿತ್ತು ಇದು ಹೊಡಿತಿತ್ರಿ. ಈಗೆಲ್ಲ ಕಡಿಮೆ ಆಗೈತಿ. ಇಲ್ಲಂತೂ ಒಟ್ಟ ಇಷ್ಟು ಹಿಡಿದು ಹಿಡಿಯೋ ಬಿಡ್ತಿದ್ರಿ. ಅಂದ್ರೆ ಎಲ್ಲೆಲ್ಲಿ ಜಾಯಿಂಟ್ ಇದ್ದು ಅಲ್ಲೆಲ್ಲ ನೋವು ಹೇಳ್ತಿದ್ರು. ಈಗ ಏನ್ ಮಾಡ್ಲತ್ತೈತ್ರಿ, ಅದು ಇಲ್ಲದಲ್ಲೆಲ್ಲ ನರ ಸರಿ ಅಡಿಕೆ ಹಾಳಾಗೈತಿ. ಈಗ ಇಲ್ಲಿಂದ 100 ಮೀಟರ್ ಹೋಗುತ್ನ್ಯಾಗ 2 ಸಲ ಕೂತಿ ಹೇಳ್ತಿದ್ರಿ? 4 ಸಲ ಕುಂದಿರ್ತೀನಿ. 4 ಸಲ ಕೂತಿ ಹೇಳ್ತಿದ್ರಿ? ಮಾತು ಹೋಗೋದ್ರಿ, ಮಾತು ಹೋಗೋದ್ರಿ. ಒಟ್ಟಿಗೆ ಕಡಿಮೆ ಆಗಿಬಿಟ್ಟತ್ರಿ. ಈಗ ಈ ಬೆಡ್ ತಗೊಳಂತ್ಲೆ ಮರ್ದಿವ್ಸ ಹಿಡ್ಕೊಂಡು ಏನೇನ್ ಚೇಂಜ್ ಆಯ್ತ್ರಿ? ಅದರ ಎಲ್ಲಾ ಕಡಿಮೆ ಆಗೈತ್ರಿ. ಈಗ ನನ್ಗೆ ಈಗ ಒಟ್ಟ ನೋವುಗಳೆಲ್ಲ ಕಡಿಮೆ ಆಗೈತಿ. ನಿದ್ದೆ ಹೆಂಗ ಆಕೈತ್ರಿ? ನಿದ್ದೆ ಸರಿ ಇಲ್ಲ, ನಿದ್ದೆ ಐತದ್ರ. ಅದ್ರ ನಾವ್ ಕೊಡೋಕ್ಕಿಂತ ಮುಂಚೆ ನೀವ್ ಹೇಳಿದ್ರಲ್ಲ 4-5 ದಿವಸ ನಿದ್ದಿನ ಮಾಡಿರ್ಲಿಲ್ಲ. ಒಟ್ಟು ಬೆಳತ ನಿದ್ದೆ ಹತ್ತದಿಲ್ರಿ. ಹಾ ರೀ, ಚಂದ ಹೊಡಿದ್ರಿ. ಒಟ್ಟ ಹೊಡ್ಯಂಗಿಲ್ಲ ನಿದ್ದೆ. ಈಗ ಒಟ್ಟ ಪೂರ್ತಿ ನಿದ್ದೆ ಆರಾಮ ಆಗತೈತಿ. ಆಮೇಲೆ ನಿಮಗ ಬಾವೆಲ್ಲ ಕಮ್ಮಿ ಆಗೈತಿ, ಬಾವು ಕಡಿಮೆ. ಈಗ ಹೊಟ್ಟಿ ನೋವುದ ಒಂದ್ ತ್ರಾಸ ಹೇಳಿದ್ರಲ್ಲ, ಆ ಹೊಟ್ಟಿ ನೋವು ಸಂಬಂಧ ಇದನ್ನ ತಗೊಂಡಿದ್ದ ನೀವು. ಈಗ ಆ ಹೊಟ್ಟಿ ನೋವುದ ತ್ರಾಸ ಹೆಂಗೈತಿ? ಈಗ ಹೊಟ್ಟೆ ಕಡಿಮೆ ಆಗೈತ್ರಿ. ಅದು ಪೂರಾ ಕಡಿಮೆ ಆಗೈತಿ, ಪೂರಾ ಕಡಿಮೆ ಆಗಿಬಿಟ್ಟೈತ್ರಿ. ಈಗ ಮೊದಲ್ ನೀವು ಬರೇ ಒಂದ್ಸಲ 100 ಮೀಟರ್ದಾಗ 4 ಸಲ ಕೂತಿ ಹೇಳ್ತಿದ್ರಿ. ಈಗ 100 ಮೀಟರ್ ಹೋಗ್ಬೇಕಂದ್ರೆ ರೀ ಈಗ ಕೂತಿ ಹೇಳುದು ಪೂರಾ ಆರಾಮ್ ಅಂದ್ರೆ ತೇಕು ಪೂರಾ ಕಡಿಮೆ ಆಗೈತಿ. ಕಡಿಮೆ. ಈಗ ಇದ್ರ ಡೈಲಿ ನೀರ್ ಕುಡಿಯೋದ್ರಿಂದ ಏನ್ ನಿಮ್ಗೆ ಚಲೋ ಅನ್ಸೈತ್ರಿ? ಎಲ್ಲ ಆ ನೀರ್ ಕುಡಿಯೋಣ ನಮ್ಗೆ ಸರಿ ಅನ್ಸೈತ್ರಲ್ಲ. ಬಟ್ ಎಲ್ಲಾ ತರ ನಮ್ಗೆ ಬೆಲ್ಟ್ ಕಟ್ಟೋದ್ರಿಂದ ಮತ್ತೆ ಏನು ಒಡತ್ ಏನ್ ಹೇಳ್ತೈತ್ರಲ್ಲ, ಅದು ಕಟ್ಟೋಣ ಕಡಿಮೆ ಆಕತ್ರಿ. ಅಲ್ಲಿ ಪೂರ್ತಿ ಕಡಿಮೆ ಆಕತಿ. ಆಮೇಲೆ ನೀವು BP ಒಂದು ತ್ರಾಸ ಇತ್ತಲ್ಲ, ಆ BP ಈಗ ಏನಂದ್ರಿ ಡಾಕ್ಟರ್? ಇದನ್ನ ನೀ ಮಾಡ್ಕೊಂಡಿ ಯಾವ ಡಾಕ್ಟರ್ ಇದನ್ನ ಕೊಟ್ಟಾನು, ನಾ ಬಿಟ್ಟು ನಿನ್ಗೆ ಹೆಂಗ ಆಕತ್ತಂದ್ರೆ BP ನಾರ್ಮಲ್ ಬಂದೈತ್ರಿ. ಅದು ಬಂದತ್ರಲ್ಲ, ಅದು ರೂಪಾಯಿದಂತ ಚಾರಣೆ ಕೇಳ್ತಾನೆ ಬಂದಿರ್ತಿಲ್ಲ. BP 8 ಕಮ್ಮಿ ಆಗೈತ್ರಿ. ಅವ್ ಗುಳಿಗೆ ಕಡಿಮೆ ಕೊಟ್ರಲ್ಲ, ಈಗ ನಮ್ಮ ರೊಕ್ಕ ಕಡಿಮೆ ಹೋತ್ರಿ, ನಾವು ತಿಳ್ಕೊಂಡಿರಲ್ಲ. ಆಮೇಲೆ ಇದು ತಲಿ ನಾವ್ ಬಂದಾಗ ತಲಿ ಬಾಳ ಹೊಡ್ಸ್ತೈತ್ರಿ. ಇಲ್ಲಿ ಹಲ್ಲುದ ಇದ್ರೇನೋ ನೋಡ್ರಿ. ಈಗ ಲಾವಂಗ್ ತಗೊಳ್ ಕಡಿಮೆ ಮಾಡೇನ್ರಿ, ಹಲ್ಲು ಕಡಿಮೆ ಆಗೈತ್ರಿ. ಮತ್ತೆ ಪೂರಾ ಹಲ್ಲುನು ಕಮ್ಮಿ ಆಗೈತಿ, ಆಮೇಲೆ ತಲಿನೂನು ಪೂರಾ ಕಮ್ಮಿ ಆಗೈತಿ. ಇದಕ್ಕ ಇತರರಿಗೆ ಏನ್ ಹೇಳಕ್ ಬಯಸ್ತೀರಿ? ಮತ್ತೊಬ್ರಿಗೆ ಏನ್ ತಗೋಬಾರ್ದ್ರಿ? ತಗೋಬೇಕ್ರಲ್ಲ, ಚಲೋ ಆಗ್ಲತೈತಿ. ಮತ್ತೆ ಅವ್ರು ತಗೋಬೇಕ್ರಲ್ಲ, ನಮಗ್ ಹಿಂಗ ಆಗೈತೆ. ತಗೋಲಿಕ್ಕೆ ಬಿಡ್ರಿ. ಮತ್ತ ನೀವು ಇಲ್ಲಿಕ ನಾವೇನ್ ಮಾಡೋದು, ನಮಗ್ ಮಾತ್ರ ಸರಿ ಅನ್ಸೈತ್ರಿ. ನಮ್ಗೆ ಭಾಳ ಇರ್ತಾರಲ್ಲ ತೆಗದ್ರಿ. ಎಲ್ಲಾ ತರ ನಮ್ಗೆ ನೋಡ್ರಿ, ಈಗ ನರ ನೋಡ್ರಿ, ಒಂದ್ ತೆಗ್ದ್ರೆ ಹೊಡಿತಿದ್ರು ನರಗಳು ಹೆಂಗ್ ಸರಿ ಆಗ್ಲತ್ತವ್ರಿ. ಕಟ್ ಆಗಿತ್ರಿ ಇಲ್ಲಿ, ಇದು ಏಕಾಗ್ಲತ್ತೈತ್ರಿ. ಏಕಾತ್ರ ಅದ ಅಂದ್ರ ಒಟ್ಟ ಟೋಟಲ್ ಹೋಗೋದು ಕರ್ಕೊಂಡಿನ್ರಿ. ಕಲ್ರಿ ಬಾಯಿ ಹೊಡ್ಯಾಗ್ರಿ, ನಮ್ಮ ಕಲ್ಲು ಹೊಳ್ಳಿ ಇಲ್ಲಿ ಕೊಟ್ಕೊಂಡ್ಬಿಟ್ಟಿರಿ. ಗುದ್ದು ಬಿತ್ತು ನರ ಕಡೆ ಹೋದ್ರಿ. ಈಗ ನರ ಒಂದ್ ಸರಿ ಆಗ್ಲತ್ತೈತ್ರಿ. ಈಗ ಅಲ್ಲಿ ರಕ್ತ ಹೆಚ್ಚಾಡತೈತಿ, ಇಲ್ಲಿ ಬಿದ್ದಿದ್ದಕ್ಕ ಕಟ್ ಆಗಿತ್ತು, ಚಾಲೋ ಆಗೈತ್ರಿ. ಈಗ ಮತ್ತೆ ಇದು ಬೆಡ್ ಯೂಸ್ ಮಾಡಂತಲೇ ಚಾಲೋ ಆಗೈತಿ. ಈಗ ಮೈನು ಎಳ್ದೈತ್ರಲ್ಲ, ಮೈನು ಎಳ್ದೈತಿ, ಮೈನು ಹಾರ ಆಗೈತಿ, ಪೂರಾ ಹಾರ ಅನ್ಸದೈತಿ. ಒಟ್ಟ ಈ ರೂಪಾಯಿ ಚಾರಣಕ್ಕೆ ಹೆಚ್ಚ ಕಡಿಮೆ ಆಗೈತಿ ನೋಡ್ರಿ. ಅಂದ್ರೆ ಬರೇ 15 ದಿವಸ ಆಗಿರ್ಲಕ್ಕಿಲ್ರಿ, ತಗೊಂಡ 15 ದಿವಸ ಒಳಗ ಚಾರ್ನಿಕ್ಕಿಂತ ಹೆಚ್ಚಿಗೆ ಕಮ್ಮಿ ಆಗೈತಿ. ಒಟ್ ನಿಮಗ ಈಗ ಎಲ್ಲಿ ತ್ರಾಸ ಆಗತ್ತಿತ್ತು, ತ್ರಾಸ ಪೂರ್ತಿ ಬಂದಾಗೈತಿ. ಎಲ್ಲ ಬಂದೈತ್ರಿ, ಎಲ್ಲಾ ತರ ಕಡಿಮೆ ಆಗೈತಿ. ಈಗ ಒಟ್ಟ ಇಂಜೆಕ್ಷನ್ ಬಿಟ್ಟೇನ್ರಿ ನಾ. ಒಟ್ಟ ವಾರದಾಗ 4 ಸಲ ಇಂಜೆಕ್ಷನ್ ಮಾಡೋದು. ಯಾವ ಒಟ್ಟು ಇಂಜಿನ್ ಇಲ್ಲ, ಟೂಬ್ ಒಟ್ಟ ಇದ್ರು. ಅವು ಯಾವಾಗ ನೆನಪಾದಾಗ ಹೋಗಿ ನೀನು ಮಾಡ್ಕೊಂಬಂದ ನಿಮ್ಕಿ ಮೊದಲು ಕೊಟ್ಟಿದ್ರಿ ಅವ್ರು ತೆಗೆದಿತ್ತು.
ನೋಡ್ಬೋದು ಎಲ್ಲ ನಮ್ಮ ಮಿತ್ರ ಬಾಂಧವ್ರೆ, ಇವತ್ತು ಈ ಬಯೋಟೋರಮ್ ಏನ್ ಬೆಡ್ ತಗೊಂಡಾರ ಇವತ್ತಿಂದ ಬಹಳಷ್ಟು ಅನುಕೂಲ ಆಗೈತಿ. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಮಸ್ಕಾರ.